ಮನುಸ್ಮೃತಿಯನ್ನು ಅರ್ಥ ಮಾಡಿಕೊಂಡ್ರೆ ಅಥವಾ ಬ್ರಾಹ್ಮಣ್ಯವನ್ನು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ತಾರತಮ್ಯಕ್ಕೆ ಎಡೆ ಇಲ್ಲ. ಬ್ರಾಹ್ಮಣ್ಯ ಅಂತಂದರೆ ಎಲ್ಲರನ್ನ ಒಳಗೊಂಡು ಹೋಗುವುದೇ ಬ್ರಾಹ್ಮಣ್ಯ. ಬ್ರಾಹ್ಮಣ ಮತ್ತು ಬ್ರಾಹ್ಮಣ್ಯ ಈ ವಿಚಾರದಲ್ಲಿ ಬಹುಶಃ ಬಹಳಷ್ಟು ಚರ್ಚೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಲಿಕ್ಕೆ ಬಹಳಷ್ಟು ಪ್ರಯತ್ನಗಳು ನಡೆದಿದ್ದಾವೆ, ಇಲ್ಲ ಅಂತಿಲ್ಲ. ಆದರೆ ಅಂಥ ಪ್ರಯತ್ನಗಳು ನಡೆದು ಜಾತಿ ವ್ಯವಸ್ಥೆಯನ್ನು ಅಳಿಸುವಂಥ ವ್ಯಕ್ತಿಗಳೇ ಮತ್ತೊಂದು ಜಾತಿಯನ್ನು ರೂಪಿಸ್ಕೊಳ್ತಕ್ಕಂಥ ಸಂದರ್ಭ ಆಗ್ತಾ ಉಂಟು. ವಿದ್ಯೆಯ ಕೊರತೆಯೇ ಈ ಒಂದು ಅಸಮಾನತೆಗೆ ಕಾರಣ ಆಗ್ತಾ ಇದೆ. ಧರ್ಮ ಸಂಘರ್ಷವನ್ನು ಸೃಷ್ಟಿ ಮಾಡೋದು, ಸ್ವತಃ ರಾಮನ ಹೆಸರಿನಲ್ಲೇ ರಾಜಕೀಯಕ್ಕೆ ಬಳಕೆ ಆಗೋದು ಕೂಡ ಒಂದು ದುರಂತ ಅಂತ ನಮ್ಗೆ ಅನಿಸೋದಿಲ್ವೇ? ಒಂದು ರೀತಿಯಲ್ಲಿ ಒಡೆದು ಆಳುವ ನೀತಿ ಅಂತ ನಾವು ಹೇಳಬಹುದು. ರಾಮನೊಬ್ಬನೇ ಅಂತಲ್ಲ, ಎಲ್ಲ ವಿಚಾರದಲ್ಲೂ ಸಹ ಅಂತಹದ್ದೊಂದು ಪ್ರಬುದ್ಧತೆಗಳು ಉಳ್ಳಂಥ ವ್ಯಕ್ತಿಗಳು ಸಮಾಜವನ್ನು ಒಡೆದು ಆಳುವಂಥ ಸ್ಥಿತಿಯಲ್ಲಿ ಮಾಡ್ತಾ ಇದ್ದಾರೆ. ಗಾಂಧಿಯ ರಾಮ ಈಗ RSS ರಾಮ ಅನ್ನುವಂಥ ಮಾತಿಗೆ ರಾಮನನ್ನು ಹೊರಗಲ್ಲಿ ಹಚ್ಕೋದು ಎಷ್ಟು ಮಟ್ಟಿಗೆ ಸರಿಯಾಗ್ತದೆ? ರಾಮ ಒಬ್ಬನೇ, ಅವನ 16 ಗುಣಗಳು ಆದರ್ಶ ಗುಣಗಳು ನಾವು ಸ್ವೀಕರಿಸಬೇಕೇ ವಿನಃ ಇವತ್ತು ಸಮಾಜ ನೋಡ್ತಾ ಇರ್ತಕ್ಕಂಥ, ಅದಕ್ಕೆ ನಾನು ಹೇಳಿದ್ದು ಒಡೆದು ಆಳುವ ನೀತಿ ಅಂತ, ಆ ರಾಮನನ್ನು ಬಲಿಪಶು ಮಾಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಮನುಷ್ಯ ಧರ್ಮ ಶ್ರೇಷ್ಠವಾದ್ದು. ಮನುಷ್ಯ ಧರ್ಮ ಬಹಳ ಶ್ರೇಷ್ಠವಾದ, ಅದು ಗೊತ್ತಿದೆ, ಅದರ ಮಠಗಳು ಪಾಲಿಸೋದಿಲ್ಲಲ್ಲ. ಅದು ಬಹುಶಃ ಮಠಗಳ ದೌರ್ಬಲ್ಯ ಇರ್ಬೋದು. ಆಸ್ಪತ್ರೆ ಹೋದ ತಕ್ಷಣ ಅವನಿಗೆ ರಕ್ತ ಬೇಕು ಅಂತ ಕೇಳಿದರೆ ನೀವು ಇಂಥವನ್ನ ರಕ್ತ ತಂದಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲಲ್ಲ, ಇಂಥ ಗ್ರೂಪಿನ ರಕ್ತ ತಂದಿ ಅಂತ ಹೇಳ್ಬೋದು. ಅಥವಾ ರಕ್ತ ಕೊಡುವ ಜಾತಿ ಅವನು ಯಾರು ಅಂತ ಕೇಳೋ ಪ್ರಶ್ನೆ ಇಲ್ಲಲ್ಲ. ಕೆಲವರಿಗೆ ಪ್ರಜ್ಞೆ ಇದೆ, ಆದರೆ ವಿದ್ಯೆ ಇಲ್ಲ. ಆತ್ಮೇಯರೇ, ಶರಣಾರ್ಥಿ. ಭಾರತ ದೇಶದ ಸನಾತನ ಪರಂಪರೆಯಲ್ಲಿ ಅನೇಕ ಪೀಠದ ಮಾರ್ಗಗಳ ಮಧ್ಯ ಹಲವು ವೈದಿಕ ಮಠಗಳು ತಮ್ಮ ಉದಾರ ಮನೋಧರ್ಮದಿಂದ ಹಾಗೆ ವರ್ಣಾಶ್ರಮ ನೀತಿಯನ್ನು ಮೀರಿದ ಮನುವಾದವನ್ನು ಅಲ್ಲೆಗಳುವ ನಿಟ್ಟಿನಲ್ಲಿ ಕಾರ್ಯ ಮಾಡ್ತಾ ಇರೋದು ಅಭಿನಂದನೀಯ ಬೆಳವಣಿಗೆ. ವೈದಿಕ ಅವೈದಿಕ ಧಾರ್ಮಿಕ ಸಂಘರ್ಷ ಮತ್ತು ಪ್ರತಿಭಟನೆಯ ಮಧ್ಯ ಅಲ್ಲಲ್ಲಿ ಕೆಲವು ಪ್ರಗತಿಪರ ಮಠಾಧೀಶರು ಬ್ರಾಹ್ಮಣ್ಯವನ್ನು ಮೀರಿ ಜನಪರ ಆಲೋಚನೆಗಳು, ಪ್ರಕೃತಿ ಪ್ರೇಮ, ವಿಕಲಚೇತನರ ಬಗ್ಗೆ ಅಪಾರವಾದ ಕಾಳಜಿ, ಆಧ್ಯಾತ್ಮದ ಮೂಲಕ ಒಂದು ರೀತಿಯ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಬಂಗಾರಮಕ್ಕಿಯ ಹೊನ್ನಾವರ ಸಮೀಪದ ಪರಮಪೂಜ್ಯ ಮಾರುತಿ ಗುರೂಜಿಯವರು ಇಂದು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಈ ಮಾತುಗಳ ಮಂಥನಕ್ಕೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶರಣಾರ್ಥಿ, ನಮಸ್ಕಾರ. ವೈದಿಕ ಪರಂಪರೆಯಲ್ಲಿ ಅನೇಕ ರೀತಿಯ ವಿಶಿಷ್ಟಗಳನ್ನು ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಭಾರತ ಒಳಗೊಂಡಿದೆ. ತಮ್ಮ ಪೀಠ ಪರಂಪರೆ ಆ ಎಲ್ಲ ಮಡಿವಂತಿಕೆಯನ್ನು ಬಿಟ್ಟು ಎಲ್ಲ ಭಕ್ತರಿಗೆ ನೇರವಾಗಿ ತಲುಪಬೇಕು ಅನ್ನೋ ಕಾರಣಕ್ಕೆ ಆ ಜಾತ್ಯತೀತ ಮನೋಭಾವನೆಯನ್ನು ರೂಪಿಸಿಕೊಳ್ಳಿಕ್ಕೆ ಯಾವ ಹಿನ್ನೆಲೆ ಇದೆ? ತಾವು ಹೇಳಿದಾಗೆ ಮನುವಾದವನ್ನು ಮೀರಿ ಅಂತ ಹೇಳಿದರೆ, ವಾಸ್ತವವಾಗಿ ಮನುಸ್ಮೃತಿಯನ್ನು ಅರ್ಥ ಮಾಡಿಕೊಂಡ್ರೆ ಅಥವಾ ಬ್ರಾಹ್ಮಣ್ಯವನ್ನು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ತಾರತಮ್ಯಕ್ಕೆ ಎಡೆ ಇಲ್ಲ. ಆದರೆ ಕೆಲವೊಂದಿಷ್ಟು ವಿವಾದಗಳನ್ನು ಸೃಷ್ಟಿ ಮಾಡಲಿಕ್ಕಾಗಿ ಬ್ರಾಹ್ಮಣ್ಯರಲ್ಲಿ ಕೆಲವೊಂದಿಷ್ಟು ಅವ್ರದ್ದೇ ಆಗಿರತಕ್ಕಂಥ ಒಂದು ನೀತಿ ನಿಯಮಗಳನ್ನು ಅಳವಡಿಸಿಕೊಂಡು ಅಶಾಸ್ತ್ರೀಯವಾದ್ದನ್ನು ಶಾಸ್ತ್ರೀಯ ಅನ್ನೋ ರೀತಿ ಬಿಂಬಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ವಾಸ್ತವವನ್ನು ಅರಿಯದೆ ಆ ರೀತಿಯಲ್ಲಿ ಇವತ್ತು ಸಮಾಜದಲ್ಲಿ ಬಿಂಬಿಸಲಾಗ್ತಾ ಇದೆ. ಬ್ರಾಹ್ಮಣ್ಯ ಅಂತಂದರೆ ಎಲ್ಲರನ್ನ ಒಳಗೊಂಡು ಹೋಗುವುದೇ ಬ್ರಾಹ್ಮಣ್ಯ. ಬ್ರಾಹ್ಮಣ ಅನ್ನೋದೊಂದು
ಜಾತಿ ಅಂತ ನಾವು ಗುರುತಿಸೋದಲ್ಲ. ಬ್ರಾಹ್ಮಣ ಅನ್ನೋದು ಅದು ಜ್ಞಾನದ ಸಂಕೇತ. ಜ್ಞಾನ ಯಾರಲ್ಲೂ ಇರಬಹುದು, ಜ್ಞಾನ ಎಲ್ಲರಲ್ಲೂ ಇರ್ತದೆ, ಅದನ್ನು ಗುರುತಿಸಬೇಕು. ಬ್ರಾಹ್ಮಣರು ಯಾವತ್ತೂ ಬಹುಶಃ ಅವರಿಗಾಗಿ ಬದುಕಿದ್ದಿಲ್ಲ. ಬ್ರಾಹ್ಮಣರು ಸಮಾಜಕ್ಕಾಗಿ, ಪರರಿಗಾಗಿ, ಪರಹಿತಕ್ಕಾಗಿ, ದೇಶಹಿತಕ್ಕಾಗಿ. ಬಹುಶಃ ನಿಮಗೆ ಇತಿಹಾಸದ ಪುಟವನ್ನು ತಿರುಚಿ ನೋಡಿದರೆ ಬ್ರಾಹ್ಮಣರು ಯಾವತ್ತೂ ಸಹ ಎಲ್ಲೂ ಸಹ ಅಧಿಕಾರವನ್ನು ನಡೆಸಲಿಲ್ಲ. ಅಧಿಕಾರ ನಡೆಸುವಂಥವರಿಗೆ ಬೆನ್ನೆಲುಬಾಗಿ ನಿಂತಂಥವರು. ಕೇವಲ ಇವತ್ತಿನ ರಾಜಕಾರಣ ಅಂತಲ್ಲ, ನಮ್ಮ ಹಿಂದಿನ ಪುರಾಣಗಳಲ್ಲಿಯೂ ಸಹ ತೆಗೆದುಕೊಂಡರೆ, ಅಥವಾ ರಾಮಾಯಣ ಮಹಾಭಾರತಾದಿ ಅನೇಕ ಘಟನೆಗಳನ್ನು ತೆಗೆದುಕೊಂಡರೆ, ಅಲ್ಲಿ ಎಲ್ಲೆಡೆಯಲ್ಲೂ ಸಹ ರಾಮ ಕ್ಷತ್ರಿಯ, ವಸಿಷ್ಠರು ಬ್ರಾಹ್ಮಣರು. ಅವರು ರಾಜ ಪುರೋಹಿತರಾಗಿದ್ದು ರಾಮನಿಗೆ ಆದರ್ಶವನ್ನು ಹೇಳಿಕೊಟ್ಟು ರಾಮೊಬ್ಬ ಆದರ್ಶ ಆಗಲಿಕ್ಕೆ ಅವರು ಕಾರಣೀಕರ್ತರಾಗಿ ನಿಂತರು. ವಿಶ್ವಾಮಿತ್ರರು ಕ್ಷತ್ರಿಯರಾಗಿದ್ದು ಅವರು ಬ್ರಾಹ್ಮಣರಾದರು. ಹೀಗೆ ಅವಲೋಕನೆ ಮಾಡಿದರೆ ಬ್ರಾಹ್ಮಣ ಮತ್ತು ಬ್ರಾಹ್ಮಣ್ಯ ಈ ವಿಚಾರದಲ್ಲಿ ಬಹುಶಃ ಬಹಳಷ್ಟು ಚರ್ಚೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಆದರೆ ಎಲ್ಲೂ ಸಹ ಅಧಿಕಾರವನ್ನು ಬಯಸಿದವರಲ್ಲ. ಪರಹಿತವೇ ಬ್ರಾಹ್ಮಣ್ಯದ ಸಂಕೇತ. ಲೋಕಹಿತಂ ಮಮ ಕರಣೀಯಂ ಅನ್ನುವ ವಾಕ್ಯ ಅದು ಬ್ರಾಹ್ಮಣ್ಯದ ಮಹಾವಾಕ್ಯ ಅಂತ ನಾನು ಹೇಳ್ತೇನೆ. ಇತಿಹಾಸ ಕಾಲದಲ್ಲಿ ಬ್ರಾಹ್ಮಣರನ್ನು ರಾಜಗುರುಗಳಾಗಿ ಸ್ವೀಕಾರ ಮಾಡಿಕೊಂಡು ಸಮರ್ಥವಾದ ಮಾರ್ಗದರ್ಶನ ಪಡೆದ ರೀತಿ ಇತ್ತು. ಆದರೆ ಆಧುನಿಕ ದಿನಗಳಲ್ಲಿ ಈ ಚಾತುರ್ವರ್ಣ ವ್ಯವಸ್ಥೆಯನ್ನು ಹುಟ್ಟು ಹಾಕಿದ ಮೇಲೆ ಜ್ಞಾನವಿದ್ದವರೆಲ್ಲ ಶ್ರೇಷ್ಠ ಅನ್ನೋ ಮನೋಭಾವನೆ ಹೋಗಿ ಜಾತಿಯಿಂದ ನಿರ್ಧಾರ ಆಗಿದ್ದರಿಂದ ಬ್ರಾಹ್ಮಣದ ಬಗ್ಗೆ ತಕರಾರು ಪ್ರಾರಂಭ ಆಯಿತು. ಅದು ನಿಜವಾಗಿ ತಪ್ಪಿದ್ದೇ ಅಲ್ಲಿ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅನ್ನುವಂಥ ವಾಕ್ಯವನ್ನು ಭಗವಂತ ಹೇಳಿದ್ದಾನೆ. ಚಾತುರ್ವರ್ಣ್ಯ ನನ್ನಿಂದ ಸೃಷ್ಟಿಸಲ್ಪಟ್ಟಿದೆ, ಆದರೆ ಗುಣಕರ್ಮ ವಿಭಾಗಶಃ ಅಂತ ಹೇಳಿದ. ಅವರವರ ಗುಣ ಮತ್ತು ಕರ್ಮಕ್ಕೆ ಅನುಸರಿಸಿ ವರ್ಣ ಭಿನ್ನತೆ ಆಗಿದೆಯೇ ವಿನಃ ಜಾತಿ ಅಲ್ಲ. ಜಾತಿ ಪ್ರತ್ಯೇಕ, ಈಗ ನಾವು ನೋಡ್ತಾ ಇರ್ತಕ್ಕಂಥ ವ್ಯವಸ್ಥೆ ಪ್ರತ್ಯೇಕ. ಇವತ್ತು ಜಾತಿಯನ್ನೇ ಬಿಂಬಿಸಿಕೊಂಡು ಆಳ್ವಿಕೆ ನಡೆಸೋದಿರ್ಬೋದು, ಆಡಳಿತ ನಡೆಸೋದಿರ್ಬೋದು, ಅಥವಾ ಸಮಾಜದಲ್ಲಿ ಒಂದು ರೀತಿಯಲ್ಲಿ ತುಳಿತವನ್ನು ಮಾಡುವಂಥ ವ್ಯವಸ್ಥೆ ಇರಬಹುದು. ಇದು ಜಾತಿ ವ್ಯವಸ್ಥೆಯಿಂದ ಆಗ್ತಾ ಇದೆ. ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಲಿಕ್ಕೆ ಬಹಳಷ್ಟು ಪ್ರಯತ್ನಗಳು ನಡೆದಿದ್ದಾವೆ, ಇಲ್ಲ ಅಂತಿಲ್ಲ. ಆದರೆ ಅಂಥ ಪ್ರಯತ್ನಗಳು ನಡೆದು ಜಾತಿ ವ್ಯವಸ್ಥೆಯನ್ನು ಅಳಿಸುವಂಥ ವ್ಯಕ್ತಿಗಳೇ ಮತ್ತೊಂದು ಜಾತಿಯನ್ನು ರೂಪಿಸ್ಕೊಳ್ತಕ್ಕಂಥ ಸಂದರ್ಭ ಆಗ್ತಾ ಉಂಟು. ಜಾತಿ ವ್ಯವಸ್ಥೆ ನಿಜವಾಗಿ ಜಾತಿ ಬೇರೆ, ಧರ್ಮ ಬೇರೆ. ನೀವೀಗ ಹೇಳ್ತಾ ಇದ್ದೀರಿ ಚಾತುರ್ವರ್ಣ ಮಯಾ ಸೃಷ್ಟಂ, 4 ವರ್ಣಗಳನ್ನು ಸೃಷ್ಟಿ ಭಗವಂತ ಮಾಡಿದ್ದಾನೆ. ಆದರೆ ಅಲ್ಲಿಯ ಗುಣ ಮತ್ತು ಕರ್ಮಗಳನ್ನು ವಿಭಾಗವನ್ನು ಮಾಡಿದ್ದಾನೆ. ಒಂದು ವೇಳೆ ಯಾರು ಬ್ರಾಹ್ಮಣ ಅನ್ನುವ ಪ್ರಶ್ನೆ ಬಂದರೆ, ಯಾರು ಸತ್ಯಶೀಲರಾಗಿ, ಪರೋಪಕಾರವಾಗಿ, ಆದರ್ಶವಾಗಿ, ಸ್ವಾರ್ಥರಹಿತವಾಗಿ, ಪರಹಿತವನ್ನು ಬಯಸ್ತಾ ತಮ್ಮ ಜೀವನವನ್ನು ನಡೆಸ್ತಾ ಲೋಕಹಿತವನ್ನು ಯಾರು ಮಾಡ್ತಾರೋ ಅದಕ್ಕೆ ಲೋಕಹಿತಂ ಮಮ ಕರಣೀಯಂ, ನಮ್ಮ ಕರ್ತವ್ಯ ಅದೇ, ಆ ಕರ್ತವ್ಯ ನಡೆಸ್ತಾ ಇರ್ತಾರೋ ಅವನು ಬ್ರಾಹ್ಮಣನಾಗಲಿಕ್ಕೆ ಸಾಧ್ಯ. ಶುದ್ಧಾಚಾರಗಳು ಇರಬೇಕು. ಇದೇ ಶುದ್ಧಾಚಾರಗಳು ಇವತ್ತಿನ ಜಾತಿ ವ್ಯವಸ್ಥೆಯ ಕೆಳಸ್ತರದ ವ್ಯಕ್ತಿಗಳು ಅಂತ ಏನು ಸಮಾಜ ಗುರುತಿಸ್ತದೆ. ನಮ್ಮ ದೃಷ್ಟಿಯಿಂದ ಅಂಥದ್ದೇನಿಲ್ಲ, ಅಂಥ ವ್ಯಕ್ತಿಗಳನ್ನು ಗುರುತಿಸ್ತದೆ. ಅಂಥವರಲ್ಲಿ ಶುದ್ಧಾಚಾರಗಳು ಎಲ್ಲವೂ ಕಂಡು ಬಂದರೆ ಅವನು ಯಾರು ಅನ್ನೋ ಪ್ರಶ್ನೆ ಮಾಡಿದರೆ ಆ ವ್ಯಕ್ತಿ ಬ್ರಾಹ್ಮಣನೇ ಸಮಾನನೇ. ಅವನ ಆಚರಣೆಯಿಂದ ಬ್ರಾಹ್ಮಣನಾಗಿರ್ತಾನೆ. ಹೌದು. ಆದರೆ ಸಮಾಜ ಅವನನ್ನು ಸ್ವೀಕರಿಸಬೇಕಾದಾಗ ಮತ್ತೆ ಅವನಿಗೆ ಅಶೂದ್ರನ ಸ್ಥಾನವೇ ಇರೋದು ಆಧುನಿಕ ಇತಿಹಾಸದ ದುರಂತ. ಈ ಒಂದು ವ್ಯವಸ್ಥೆ ಅದು ಹೋಗಲಾಡಿಸ್ಬೇಕು ಅಂತ, ಆ ವ್ಯವಸ್ಥೆ ಹೋಗಲಾಡಿಸ್ಬೇಕು. ಯಾರು ಹೋಗಲಾಡಿಸ್ಬೇಕು? ಅಂಥ ವ್ಯವಸ್ಥೆ ಹೋಗಲಾಡಿಸಿ ನಮ್ಮಂಥವರೇ ಮುಂದಾಗಬೇಕು. ನಾನು ಎಲ್ಲ ಬಹುಶಃ ಇವತ್ತು ಬಹುಶಃ ಮಠಮಾನ್ಯಗಳಾಗಿರ್ಬೋದು ಎಲ್ಲವೂ ಸಹ ಆ ದಿಶೆಯಲ್ಲಿ ಈಗ ಪ್ರಯತ್ನ ನಡೀತಾ ಇದ್ದಾವೆ. ಬಹುಶಃ ಯಾರೂ ಸಹ ಇವತ್ತು ಅಷ್ಟೊಂದು ತುಚ್ಛವಾಗಿ ನೋಡುವಂಥ ವ್ಯವಸ್ಥೆ ಸಮಾಜದಲ್ಲಿ ಇಲ್ಲ. ಸಮಾನತೆಯ ಒಂದು ಹಂತ ಬರಲಿಕ್ಕೆ ಒಂದೊಂದು ಹೆಜ್ಜೆ ಇಡ್ತಾ ಇದೆ, ಬಂದಿದೆ ಅಂತಲ್ಲ,
ಒಂದು ಹೆಜ್ಜೆ ಇಡ್ತಾ ಇದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಆ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇದೆಲ್ಲವಕ್ಕೂ ಮೂಲವಾಗಿ ಶಿಕ್ಷಣದ ಕೊರತೆ, ತಿಳುವಳಿಕೆಯ ಕೊರತೆ ಇದೆಯಲ್ಲ, ಅದು ನಮಗೆ ಈ ರೀತಿಯ ಬೆಳವಣಿಗೆಗೆ ಕಾರಣ ಆಗ್ತದೆ. ಇವತ್ತು ನಾವು ಎಲ್ಲೇ ಸಂಚಾರ ಮಾಡಿದರೂ, ಎಲ್ಲೇ ತಿರುಗಾಟ ಮಾಡಿದರೂ ಸಹ ಅನುಭವಕ್ಕೆ ಬರುವುದು ಅಂದರೆ ಅವರಿಗೆ ಸಂಸ್ಕಾರ ಇಲ್ಲ, ನಮ್ಮ ಸಂಸ್ಕೃತಿಯ ಪರಿಜ್ಞಾನ ಇಲ್ಲ. ಇದಕ್ಕೆಲ್ಲ ಕಾರಣ ವಿದ್ಯೆ ಇಲ್ಲ. ವಿದ್ಯೆಯ ಕೊರತೆಯೇ ಈ ಒಂದು ಅಸಮಾನತೆಗೆ ಕಾರಣ ಆಗ್ತಾ ಇದೆ. ವಿದ್ಯೆ ಬಲ್ಲವರು ಅದನ್ನು ದುರುಪಯೋಗ ಪಡಿಸಿಕೊಳ್ಳೋ ಅಪಾಯನೂ ಒಂದಿದೆ. ವಿದ್ಯಾವಂತರಾದವರು, ಪ್ರಜ್ಞಾವಂತರಾದವರು ನಿಜವಾಗಿ ವಿದ್ಯೆಯನ್ನು ಬಲ್ಲಂಥವ್ರು ಅದು ಮಾಡೋದಿಲ್ಲ. ವಿದ್ಯೆ ಬಲ್ಲೆ ಅನ್ನುವ ಸೋಗಿಗವನ್ನು ಯಾರು ಮಾಡ್ತಾರೋ ಅಂಥವ್ರು ಇದು ಮಾಡ್ತಾರೆ. ನಿಜವಾದ ವಿದ್ಯೆ ಬಲ್ಲಂಥವ್ರು ಜ್ಞಾನಿಗಳಾಗಿರ್ತಾರೆ. ಜ್ಞಾನಿಗಳಿಗೆ ಜ್ಞಾನಿ ಅವನು ಆಗಬೇಕು ಅಂತಾದರೆ ಭೇದ ಇಲ್ಲ, ತಾರತಮ್ಯ ಇಲ್ಲ, ಅವನೇ ಜ್ಞಾನಿ. ಇಲ್ಲಿ ತಾರತಮ್ಯ ಭೇದ ಇದೆ ಅಂತ ಆದ್ರೆ ಅವ್ನು ಜ್ಞಾನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ವಿದ್ಯಾವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ವಿದ್ಯಾವಂತ ವಿದ್ಯಾವಂತ ಅನ್ನೋದು ಕೇವಲ ಸರ್ಟಿಫಿಕೇಟ್ ಅಲ್ಲ, ನೀವು ಪಡೆದಿರೋ ಡಿಗ್ರಿಗಳು ವಿದ್ಯೆಯನ್ನು ತೋರಿಸೋದಲ್ಲ. ವಿದ್ಯೆ ಅನ್ನೋದು ನಿಮ್ಮ ಆಚರಣೆಯಲ್ಲಿ ಇರಬೇಕು, ವಿದ್ಯೆ ಅನ್ನೋದು ನಿಮ್ಮ ವಿಚಾರದಲ್ಲಿ ಇರಬೇಕು, ವಿದ್ಯೆ ಅನ್ನೋದು ನಿಮ್ಮ ಜ್ಞಾನದಲ್ಲಿ ಇರಬೇಕು. ಅದು ವಿದ್ಯೆ. ಯಾವುದನ್ನು ಸಮಾನವಾಗಿ ತೋರಿಸ್ತದೋ ಅದು ವಿದ್ಯೆ. ಇವತ್ತು ಅಷ್ಟೆಲ್ಲದರ ಮಧ್ಯೆ ಧರ್ಮ ಸಂಘರ್ಷವನ್ನು ಸೃಷ್ಟಿ ಮಾಡೋದು, ಸ್ವತಃ ರಾಮನ ಹೆಸರಿನಲ್ಲೇ ರಾಜಕೀಯಕ್ಕೆ ಬಳಕೆ ಆಗೋದು ಕೂಡ ಒಂದು ದುರಂತ ಅಂತ ನಮ್ಗೆ ಅನಿಸೋದಿಲ್ವೇ? ಖಂಡಿತ ಅಂಥ ಸ್ಥಿತಿ ಎದುರಾಗ್ತಾ ಇದೆ. ಒಂದು ರೀತಿಯಲ್ಲಿ ಒಡೆದು ಆಳುವ ನೀತಿ ಅಂತ ನಾವು ಹೇಳಬಹುದು. ಈ ವಿಚಾರ ಕೇವಲ ರಾಮ ಅಂತಲ್ಲ, ನಾವು ಮಾತಿತ್ತರೆ ರಾಮನೊಬ್ಬನೇ ಹೇಳ್ತೇವೆ. ರಾಮನೊಬ್ಬನೇ ಅಂತಲ್ಲ, ಎಲ್ಲ ವಿಚಾರದಲ್ಲೂ ಸಹ ಅಂತಹದ್ದೊಂದು ಪ್ರಬುದ್ಧತೆಗಳು ಉಳ್ಳಂಥ ವ್ಯಕ್ತಿಗಳು ಸಮಾಜವನ್ನು ಒಡೆದು ಆಳುವಂಥ ಸ್ಥಿತಿಯಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಅಲ್ಪ ಕಾಲದ ಆಡಳಿತವೋ, ಅಲ್ಪ ಕಾಲದ ಸ್ವಾರ್ಥವೋ, ಅಲ್ಪ ಕಾಲದ ಒಂದು ಅಧಿಕಾರವೋ, ಆ ವ್ಯಾಮೋಹ ಬಹುಶಃ ಸಮಾಜದ ಈ ತುಳಿತಕ್ಕೆ ಕಾರಣ ಆಗ್ತಾ ಇದೆ. ನಾವು ಇವತ್ತು ರಾಮ ಮಂದಿರ ಆಗಿದೆ ಅಂದ ತಕ್ಷಣ ರಾಮನೊಂದೇ ತೆಗೆದುಕೊಳ್ಬೇಕು ಅಂತಿಲ್ಲ. ಬಹಳಷ್ಟಿದ್ದಾವೆ ಘಟನೆಗಳು, ಬಹಳಷ್ಟು ಘಟನೆಗಳಿದ್ದಾವೆ. ನಾವು ಕೇವಲ ಹಿಂದೂ ಧರ್ಮ ರಾಮ ಅಂತ ತೆಗೆದುಕೊಳ್ಬೇಕು ಅಂತಿಲ್ಲ. ಮುಸ್ಲಿಮರು ಇದ್ದಾರೆ, ಕ್ರಿಶ್ಚಿಯನರು ಇದ್ದಾರೆ, ಇಂಥ ವ್ಯವಸ್ಥೆಗಳು. ಈಗ ಗಾಂಧಿಯ ರಾಮ, ಈಗ RSS ರಾಮ ಅನ್ನುವಂಥ ಮಾತಿಗೆ ರಾಮನನ್ನು ಹೊರಗಲ್ಲಿ ಹಚ್ಕೋದು ಎಷ್ಟು ಮಟ್ಟಿಗೆ ಸರಿಯಾಗ್ತದೆ? ರಾಮ ಒಬ್ಬನೇ, ಅವನ 16 ಗುಣಗಳು ಆದರ್ಶ ಗುಣಗಳನ್ನು ನಾವು ಸ್ವೀಕರಿಸಬೇಕೇ ವಿನಃ ಇವತ್ತು ಸಮಾಜ ನೋಡ್ತಾ ಇರ್ತಕ್ಕಂಥ, ಅದಕ್ಕೆ ನಾನು ಹೇಳಿದ್ದು ಒಡೆದು ಆಳುವ ನೀತಿ ಅಂತ. ಇಲ್ಲಿ ಪಕ್ಷ ಅಥವಾ ಅವರಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಗಳಲ್ಲಿ ಆ ರಾಮನನ್ನು ಬಲಿಪಶು ಮಾಡುವಂಥ ವ್ಯವಸ್ಥೆ ಆಗ್ತಾ ಇದೆ. ರಾಮ ನಾಮವನ್ನು ಬಲಿಪಶು ಮಾಡ್ತಾ ಇದೆ. ಯಾಕೆಂದರೆ ಅದು ಸಂಬಂಧ ಇಲ್ಲದ ವಿಷಯ. ಹೌದು, ಆದರೆ ಅಲ್ಪ ವಿಷಯಕ್ಕಾಗಿ ಇವರಿವರ ಸ್ವಾರ್ಥಕ್ಕಾಗಿ ಯಾರ್ಯಾರು ಅವರವರ ಸ್ವಾರ್ಥಕ್ಕಾಗಿ ಹೇಳ್ತಾ ಇದ್ದಾರೆ. ನಿಜವಾಗಿ ಅದು ದುಃಖಕರದ ಸಂಗತಿ. ಅದು ಈಗ ಇಷ್ಟೆಲ್ಲ ಜಾತಿ ಧರ್ಮ ಅದರ ಆಚರಣೆಗಳ ಮಧ್ಯೆ ಕೂಡ ಬಂಗಾರಮಕ್ಕಿಯ ಕ್ಷೇತ್ರದಲ್ಲಿ ಜಾತಿ ಧರ್ಮವನ್ನು ನೋಡದೆ ಒಂದು ಆಧ್ಯಾತ್ಮಿಕ ಮನೋವೈಜ್ಞಾನಿಕ ಸಂಗತಿಗಳು, ಆಮೇಲೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಪ್ರಯತ್ನವನ್ನು ತಾವು ಕಳೆದ 25 ವರ್ಷಗಳಿಂದ ಮಾಡ್ತಾ ಇದ್ದೀರಿ. ಅಲ್ಲಿ ಬ್ರಾಹ್ಮಣ ಪೀಠ ಪರಂಪರೆಯಲ್ಲಿಯೂ ಆ ಜಾತೀಯತೆಯನ್ನು ಮೀರಿ ತಾವು ಬೆಳೀಲಿಕ್ಕೆ ಏನು ಮುಖ್ಯವಾದ ಪ್ರೇರಣೆ ಮತ್ತು ಕಾರಣ? ಮನುಷ್ಯ ಧರ್ಮ ಶ್ರೇಷ್ಠವಾದ್ದು. ಮನುಷ್ಯ ಧರ್ಮ ಬಹಳ ಶ್ರೇಷ್ಠವಾದ, ಅದು ಗೊತ್ತಿದೆ, ಅದರ ಮಠಗಳು ಪಾಲಿಸೋದಿಲ್ಲಲ್ಲ. ಅದು ಬಹುಶಃ ಮಠಗಳ ದೌರ್ಬಲ್ಯ ಇರ್ಬೋದು. ಅದನ್ನು ತಾವು ಹೇಗೆ ಅದನ್ನು ಓವರ್ಕಮ್ ಮಾಡಿ? ನಮ್ಮ ಕಲ್ಪನೆ ದುರ್ಲಭಂ ತ್ರಯಮೇವೈ ತದ್ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ ಅಂತಕ್ಕಂಥ ಮಾತಿದೆ. ದುರ್ಲಭವಾಗಿರ್ತಕ್ಕಂಥದ್ದು ಈ ಮನುಷ್ಯ ಜನ್ಮದಲ್ಲಿ 3 ರತ್ನಗರು: ಮನುಷ್ಯತ್ವ, ಮುಮುಕ್ಷುತ್ವ, ಮಹಾಪುರುಷ ಸಂಶ್ರಯ ಅಂಥೇಳಿ. ಮನುಷ್ಯತ್ವವೇ ಇಲ್ಲದಿದ್ದ ಮೇಲೆ ಇನ್ಯಾವುದೂ ಅರ್ಥವೇ ಇಲ್ಲ. ಯಾಕೆಂದರೆ ಒಬ್ಬ ವ್ಯಕ್ತಿ ಪೆಟ್ಟಾದಾಗ ಅಥವಾ ಆರೋಗ್ಯ ಕಳ್ಕೊಂಡಾಗ ಆಸ್ಪತ್ರೆ ಹೋದ ತಕ್ಷಣ ಅವನಿಗೆ ರಕ್ತ ಬೇಕು ಅಂತ ಕೇಳಿದರೆ ನೀವು ಇಂಥವನ್ನ ರಕ್ತ ತಂದಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲಲ್ಲ. ಇಂಥ ಗ್ರೂಪಿನ ರಕ್ತ ತಂದಿ ಅಂತ ಹೇಳ್ಬೋದು. ಅಥವಾ ರಕ್ತ ಕೊಡುವ ಜಾತಿ ಅವನು ಯಾರು ಅಂತ ಕೇಳೋ ಪ್ರಶ್ನೆ ಇಲ್ಲಲ್ಲ. ಅಲ್ಲೆಲ್ಲ ಹೋಯ್ತು, ಅಲ್ಲಿಲ್ಲಲ್ಲ. ಯಾಕೆ ನಾವು ನಿಜ ಜೀವನದಲ್ಲಿ ಅದನ್ನು
ಅಳವಡಿಸ್ಕೊಳ್ಳೋದಿಲ್ಲ. ಅದು ತಪ್ಪು ನಾವು ಮಾಡ್ತಾ ಇರೋದು. ಮತ್ತು ಮನುಷ್ಯದ ಧರ್ಮ ಇದೆಯಲ್ಲ, ಅದು ಸಹಜ ಧರ್ಮ. ರಾಮಚಂದ್ರನ ಹೇಳಿದಂಥ ಮಾನುಂಟು, ಅಹಂ ಮಾನುಷಂ ಮನ್ಯೆ ದಶರಥಾತ್ಮಜಂ ವಿದ್ಧಿ ಅಂತ ಹೇಳ್ತಾನೆ. ನಾನು ಮನುಷ್ಯನಾಗಿ ಹುಟ್ಟಿದ್ದೇನೆ, ದಶರಥನ ಮಗನಾಗಿದ್ದೇನೆ. ನಾನು ದೇವರು ಅಂತ ಹೇಳ್ಕೊಳ್ಳಿಲ್ಲ, ಅವನು ದೇವಮಾನವ ಅಂತ ಹೇಳ್ಕೊಳ್ಳಿಲ್ಲ, ಅವನೆಲ್ಲೂ ಹೇಳ್ಕೊಳ್ಳಿಲ್ಲ. ಈಗ ತಾವು ತಮ್ಮ ತಂದೆಯ ಪ್ರಭಾವದಿಂದ ಈ ಧಾರ್ಮಿಕ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದ್ರಿ. ಆಗ ಅಲ್ಲಿ ಜಾತಿ ಧರ್ಮವನ್ನು ನೋಡದೆ ಎಲ್ಲ ವರ್ಗದ ಜನರನ್ನು ತಮ್ಮ ಗರ್ಭಗುಡಿಯಲ್ಲಿ ಪ್ರವೇಶ ಕೊಡೋದು ಇತರ ಬ್ರಾಹ್ಮಣರಿಗೆ ಅಥವಾ ಬ್ರಾಹ್ಮಣ ಸಂಪ್ರದಾಯದವರಿಗೆ ಮುಜುಗರ ಆಗಿರಬಹುದಾ? ಆಗಿರಬಹುದು, ಇಲ್ಲ ಅಂತಿಲ್ಲ. ಕ್ಷೇತ್ರದಲ್ಲಿ ದೇವರು ಮತ್ತು ಭಕ್ತ, ದೇವರು ಯಾವ ಜಾತಿ ಅನ್ನೋ ಪ್ರಶ್ನೆ ಇಲ್ಲ, ಭಕ್ತ ಯಾವ ಜಾತಿ ಅನ್ನೋ ಪ್ರಶ್ನೆ ಇಲ್ಲ. ದೇವರಿಗೆ ಭಕ್ತನಿಗೆ ನೇರ ಸಂಬಂಧ, ದೇವರಿಗೆ ಭಕ್ತನಿಗೆ ನೇರ ಸಂಬಂಧ. ನಿಜವಾದೊಬ್ಬ ಗುರುವಿಗೆ ಶಿಷ್ಯನಿಗೂ ಸಹ ನೇರ ಸಂಬಂಧ ಇರಬೇಕು. ದೇವರಿಗೆ ಭಕ್ತನಿಗೆ ನೇರ ಸಂಬಂಧ ಇರಬೇಕು. ಅಲ್ಲಿ ಮಧ್ಯವರ್ತಿ ಯಾವ ಮಧ್ಯವರ್ತಿಗಳ ಅವಶ್ಯಕತೆಗಳಿದೆ, ಇರಬಾರ್ದು. ನಾವು ಖಡಾಖಂಡಿತವಾಗಿ ನಾವು ಯಾವತ್ತಿಂದ ಈ ಪೀಠದ ಮೇಲೆ ಕುಂತಿದ್ದೇವೋ ಆವತ್ತಿಂದ ಪಾಲಿಸಿದ್ದಿದೆ. ಇವತ್ತು 25 ವರ್ಷ ಇವತ್ತಿಗೆ ಇದನ್ನೇ ಪಾಲಿಸ್ಕೊಂಡು ಬಂದಿದ್ದೇವೆ. ಕ್ಷೇತ್ರದಲ್ಲಿ ಎಲ್ಲ ರೀತಿಯ ವರ್ಗದ ಜನ, ಎಲ್ಲ ರೀತಿಯ ಜಾತಿಯ ಜನ, ಎಲ್ಲ ರೀತಿಯ ನಿಮ್ಮ ಧರ್ಮದ ಹೇಳ್ತಕ್ಕಂಥ ಜನ ಎಲ್ಲರೂ ಕ್ಷೇತ್ರಕ್ಕೆ ಬರ್ತಾನೆ ಇದ್ದಾರೆ. ಅವರವರಿಗೆ ಮನಸ್ಸಿಗೆ ಏನು ಸಮಾಧಾನ ಬೇಕೋ ಆ ಭಗವಂತ ಅವ್ರಿಗೆ ಕೊಡ್ತಕ್ಕಂಥದ್ದು. ಆ ಸಮಾಧಾನಕ್ಕೆ ತಾವು ಕಂಡುಕೊಂಡ ಮಾರ್ಗ ಯಾವುದು? ನಮಗೆ ಒಂದೇ ಆಧ್ಯಾತ್ಮಿಕ, ಅಲ್ಲದೆ ಭಗವಂತನ ಅನುಷ್ಠಾನ. ನಾವು ಅದನ್ನೇ ಮಾಡ್ತಾ ಇರೋದು. ಯಾಕೆಂದರೆ ನಾವು ವೈಯಕ್ತಿಕವಾಗಿ ಯಾವ ಸ್ವಾರ್ಥ ಇಟ್ಟುಕೊಳ್ಳದೆ ಈ ವಿಚಾರವಾಗಿ ಭಗವಂತ ನಮ್ಮ ಈ ಶರೀರವನ್ನು ಕೊಟ್ಟಿದ್ದಾನೆ. ನಮ್ಮಲ್ಲಿ ನಾನು ಯಾವತ್ತೂ ಬಹುಶಃ ಹೇಳ್ತಾ ಇರ್ತೇನೆ, ನಾವಿದ್ದಾಗ ನಮ್ಮ ಅವಶ್ಯಕತೆ ಸಮಾಜಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ನಮ್ಮ ನಂತರದಲ್ಲಿ ಇಂಥವ್ರು ಇದ್ದ ಅನ್ನುವಂಥದ್ದೊಂದು ಮಾತು ಬರಬೇಕಂತೆ. ಅಂದಮೇಲೆ ಸತ್ತ ಮೇಲೆ ಬದುಕಬೇಕು ಅಂತ ಹೇಳ್ತಾರೆ. ಇದ್ದಾಗ ಬದುಕುವುದಿದೆಯಲ್ಲ, ಅದು ಹೇಗೆ ಬದುಕ್ತಾನೆ ಅನ್ನೋದ್ರ ಮೇಲೆ ಸತ್ತ ಮೇಲೂ ಬದುಕ್ತಾನೆ ಅಂತ. ಹಾಗಾಗಿ ವ್ಯಕ್ತಿ ಇರುವಾಗ, ಭಗವಂತ ಶಕ್ತಿ ಕೊಟ್ಟಿರುವಾಗ ನಾವು ಪರೋಪಕಾರಾರ್ಥವಾಗಿ ಬದುಕಬೇಕು. ಇವತ್ತು ಅದಕ್ಕೆ ಸಂಸ್ಕೃತ ಶ್ಲೋಕನೇ ಉಂಟು, ಪರೋಪಕಾರಾರ್ಥಂ ದುಗ್ಧಂತಿ ಗಾವಃ, ಪರೋಪಕಾರಾರ್ಥಂ ವಹಂತಿ ನದ್ಯಃ. ನದಿಗಳು ಹರಿಯೋದು ಯಾರಿಗಾಗಿ? ಪರೋಪಕಾರಕ್ಕಾಗಿ. ನಾವು ಎಷ್ಟೋ ನೀರನ್ನು ಹೊಲಸು ಮಾಡ್ತೇವೆ, ಏನೇ ಮಾಡ್ತೇವೆ, ಆದರೆ ತನ್ನ ಧರ್ಮವನ್ನು ಅದು ಬಿಟ್ಟು ಹೋಗೋದಿಲ್ಲ. ನೀರಿನ ಧರ್ಮ ಶುದ್ಧ ಮಾಡ್ಕೊಳ್ತಾ ಹೋಗೋದು, ತನ್ನನ್ನು ತಾನು ಸಂಪೂರ್ಣವಾಗಿ ಸಮಾಜಕ್ಕೆ ತೊಡಸ್ಕೊಂಡು ಕುಡಿಯುವಂಥವ್ರು ಕುಡಿತಾರೆ, ತೋಟಕ್ಕೆ ಬಳಸೋರು ಬಳಸ್ಕೊತಾರೆ, ಕೊನೆಗೆ ಹೋಗಿ ಅದು ಸಮುದ್ರವನ್ನು ಸೇರ್ತದೆ. ಇದರಲ್ಲೇ ಇಲ್ವ ನಮ್ಮ ಜೀವನದ ಆದರ್ಶ? ನಾವು ಸರಿಯಾಗಿ ನೋಡಿದರೆ ಈ ಪ್ರಕೃತಿಯೇ ನಮಗೆ ಕನ್ನಡಿ ಇದ್ದ ಹಾಗೆ, ಈ ಪ್ರಕೃತಿಯೇ ನಮಗೆ ದೇವರಿದ್ದ ಹಾಗೆ, ಈ ಪ್ರಕೃತಿಯೇ ನಮಗೆ ಸದಾ ಸರ್ವದ ನಮಗೆ ಉತ್ತರವನ್ನು ಕೊಡ್ತಾ ಇದೆ. ಮರವನ್ನು ನೋಡ್ಬೋದು, ಅದು ಗಾಳಿ ಬೀಸ್ತಾನೆ ಇರ್ತದೆ. ಇವ ಕೆಟ್ಟವ, ನನ್ನ ಕಡಿತಾನೆ, ನನ್ನ ಹಣ್ಣನ್ನು ಉದುರಿಸ್ತಾನೆ, ನಾನು ಇವನಿಗೆ ಗಾಳಿ ಬೀಸಬಾರ್ದು ಅಂತ ನೀನು ಯಾವತ್ತೂ ಯೋಚನೆ ಮಾಡಿಲ್ಲಲ್ಲ. ಕೇವಲ ಗಾಳಿ ಬೀಸೋದಷ್ಟೇ ಅಲ್ಲ, ಸಮಾಜಕ್ಕೆ ಹಣ್ಣನ್ನು ಕೊಡ್ತದೆ, ನೆರಳನ್ನು ನೀಡ್ತದೆ, ಜೊತೆಗೆ ಎಲ್ಲವನ್ನು ಪಡೆದಂಥ ಮನುಷ್ಯನನ್ನು ಸುಡುವ ಕಾರ್ಯಕ್ಕೂ ಸಹ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಡ್ತದೆ. ಇದಕ್ಕೆ ಹೆಚ್ಚೇನು ಏನು ಬೇಕಾಗಿದೆ? ಅದರ ಮನುಷ್ಯ ಇದನ್ನೇ ತಪ್ಪು ಮಾಡ್ತಾ ಇರೋದು. ಎಲ್ಲವನ್ನು ಪ್ರಕೃತಿಯಿಂದ ಪಡ್ಕೊಳ್ತಾನೆ ಮನುಷ್ಯ, ಆದರೆ ಕೊನೆ ಪಕ್ಷ ಮನುಷ್ಯನಿಗೆ ಒಳ್ಳೇದು ಮಾಡೋದು ಹೇಗಿರಲಿ, ತನ್ನ ಸುತ್ತಮುತ್ತಲಿನ ಪರಿಸರವನ್ನು ರಕ್ಷಣೆ ಮಾಡುವ ಕಾಳಜಿ, ಕನಿಷ್ಠ ಕಾಳಜಿಯನ್ನು ಸಹ ಹೊಂದಿರೋದಿಲ್ಲ. ಇದು ನಿಜವಾಗಿ ಇವತ್ತು ಸಮಾಜದ ದುಃಖಕರ ಸಂಗತಿ. ಆ ಪರಿವರ್ತನೆ ಆಗಬೇಕು. ನಾವು ಈ ವಿಚಾರದಲ್ಲಿ ನಮ್ಮಿಂದ ಏನು ಸಾಧ್ಯ ಆಗ್ತದೋ, ಭಗವಂತ ನಮಗೆ ಈ ಶರೀರ ಕೊಟ್ಟಿದ್ದಾನೆ, ಈ ಶರೀರವನ್ನು ಎಷ್ಟು ಉಪಕಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ನಮ್ಮ ತಿಳುವಳಿಕೆಗೆ, ನಮ್ಮ ಶಕ್ತಿಗೆ ಭಗವಂತ ಕೊಟ್ಟಷ್ಟನ್ನು ಅದನ್ನು ಸಮಾಜಕ್ಕಾಗಿ ಸಮರ್ಪಣೆ ಮಾಡ್ತಾ ಇದ್ದೇವೆ. ತಮ್ಮ ತಂದೆಯವರು ಈ ನಿಯಮವನ್ನು ಪಾಲಿಸ್ತಾ ಬಂದರು. ತಮಗೆ ಸಣ್ಣ ವಯಸ್ಸಿನಲ್ಲಿ ಇದು ನಿಯಮ ಕಠಿಣ ಅನಿಸಿದ್ರು ಈ ಮಾರ್ಗ, ಯಾಕಂದರೆ ಧರ್ಮದ ಮಾರ್ಗ ಬೇರೆ, ಇದು ಆಧ್ಯಾತ್ಮದ ಸಾಧನೆಯ ಮಾರ್ಗ. ಧರ್ಮ ಭಾಳ ಸರಳವಾಗಿರುತ್ತೆ, ಮಠ ಇರುತ್ತೆ, ಪೀಠ ಇರುತ್ತೆ, ಆಸ್ತಿ ಇರುತ್ತೆ, ಅಂತಸ್ತು, ಒಡವೆ ಎಲ್ಲ ಇರುತ್ತೆ. ಆದರೆ ಆಧ್ಯಾತ್ಮದ ಮಾರ್ಗವನ್ನು ತುಳಿಬೇಕಾದಾಗ ಅಲ್ಲಿ ಅನೇಕ ಸವಾಲುಗಳಿರ್ತಾವೆ. ವೈಜ್ಞಾನಿಕವಾಗಿ ಪರೀಕ್ಷೆಗೆ ಒಡ್ಡಬಹುದು, ಇದು ನಿಜಾನೋ ಸುಳ್ಳು ಅಂತ. ಅದನ್ನು ಹೆಂಗೆ ನಿಭಾಯಿಸಿದ್ರಿ ನೀವು? ನಾನು ಅನ್ನೋದಿದ್ದರೆ ನಿಭಾಯಿಸೋಕ್ಕಾಗೋದಿಲ್ಲ.
ಎಲ್ಲವೂ ನೀನೇ ಅನ್ನೋದು ಭಗವಂತನ ಮುಂದೆ ಬಿಟ್ಟಾಗ ಅಂದ್ರೆ ಸಮರ್ಪಣೆ. ಸಮರ್ಪಣೆ. ನಾವು ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡಿದ್ದೇವೆ. ಆಂಜನೇಯನ ಉಪಾಸನೆ ಅದನ್ನು ಹೊರತುಪಡಿಸಿ ನಮಗೆ ಬೇರೆ ಇಲ್ಲ. ನಾವು ಎಲ್ಲೇ ನಿಂತರೂ ನಮಗೆ ನೇರವಾಗಿ ಕಾಣೋದು ಆಂಜನೇಯನೇ. ರಾಮನ ಮುಂದೆ ಹೋಗಿ ನಿಂತರೂ ಕಾಣೋದು ಆಂಜನೇಯನೇ, ಈಶ್ವರನ ಮುಂದೆ ಹೋಗಿ ನಿಂತರೂ ಕಾಣೋದು ಆಂಜನೇಯನೇ. ನಾವು ನಮ್ಮನ್ನು ಆಂಜನೇಯನಿಗೆ ಸಮರ್ಪಣೆ ಮಾಡಿಕೊಂಡಿದ್ದೇವೆ. ಸಂಪೂರ್ಣ ಸಮರ್ಪಣೆ, ಸಂಪೂರ್ಣ ಶರಣಾಗತಿ. ಅದಕ್ಕಿಂತ ಮಿಗಿಲಾದ ನನಗೆ ಇನ್ನೊಂದಿಲ್ಲ. ಆ ರೀತಿ ಸಮರ್ಪಣೆ ಮಾಡಿಕೊಂಡಾಗ ತಾನೇ ಆಧ್ಯಾತ್ಮಿಕ ನಿನ್ನೊಳಗೆ ನಿನ್ನನ್ನು ಕಂಡುಕೋ ಅನ್ನುವಂಥದ್ದು. ಆ ಪರಕಾಯ ಹೆಂಗೆ ಸಾಧ್ಯ? ಪರಕಾಯ ಸಾಧನೆ ಬೇಕು, ಸಿದ್ಧಿ ಬೇಕು. ನಾವು ಬಾಲ್ಯಾವಸ್ಥೆಯಿಂದನೇ ಬಹುಶಃ ನಮಗೆ ಬ್ರಹ್ಮೋಪದೇಶ ಉಪನಯನ ಆಗುವ ಮುಂಚಿತ ಅವಧಿಯಲ್ಲೇ ಅದರಲ್ಲೂ ಸಹ ನಮಗೆ ಆನುವಂಶಿಕವಾಗಿ ನಮ್ಮ ತಂದೆಯವರ ಹೀಗೆ ಹಿಂದಿಂದೂ ಸಹ ನಡ್ಕೊಂಡು ಬಂದಂಥ ಪಾರಂಪರಿಕ ಪದ್ಧತಿ ಉಂಟು. ಬಹುಶಃ ಅದೆಲ್ಲವುದರ ಅಂಶ ಇರ್ಬೋದು, ನನಗೆ ಗೊತ್ತಿಲ್ಲ. ಆ ಒಂದು ದಿಶೆಯಲ್ಲಿ ನಮ್ಮ ಮನಸ್ಸು ತುಡಿತ ಯಾವತ್ತೂ ಇರ್ತಿತ್ತು. ನಿತ್ಯ ನಮಗೆ ಬ್ರಾಹ್ಮಿ ಮುಹೂರ್ತ, ನಾವು ಎಷ್ಟೇ ವಿಳಂಬವಾಗಿ ಮಲಗಿದರೂ ಬೆಳಗ್ಗೆ 3:30, 3:45 ಎಚ್ಚರ ಆಗಿಬಿಡ್ತದೆ. ನಮ್ಮ ಬ್ರಹ್ಮೋಪದೇಶ ಮುಂಚಿನ ಅವಧಿಯಲ್ಲೂ ಸಹ ನಿರಂತರ ಸಾಧನೆ ಮಾಡ್ತಿದ್ವಿ. ಅದರಲ್ಲೂ ಸಹ ಗ್ರಹಣಾದಿಗಳು ಬಂದಾಗ ಉಪವಾಸ ಇದ್ದು, ಇವತ್ತು ಸಹ ನಾವು ಒಂದೊತ್ತು ಊಟ, ಎರಡನೇ ಇದಿಲ್ಲ. ಒಂದೊತ್ತು ಊಟನೂ ಅಷ್ಟೇ, ಒಂದು ಸಲ ಹಾಕಿದ ನಂತರ ಮತ್ತೆ ಎರಡನೇ ಸಲ ಹಾಕ್ಕೊಳ್ಳೋದಿಲ್ಲ. ಆ ಒಂದು ಪದ್ಧತಿ, ನಿಯಮ ನಾವು ಆ ಚೌಕಟ್ಟನ್ನು ಬದ್ಧವಾಗಿ ಇಟ್ಕೊಂಡು ಬಂದಿದ್ದೇವೆ. ಅನುಷ್ಠಾನ 1000 ಉಪದೇಶಗಳು ನಮಗಿರ್ಬೋದು, ನಮ್ಮ ಸಾಧನೆಯು ನಮ್ಗೆ ಕೊಟ್ಟಂಥ ಉಪದೇಶ ಇರುತ್ತೆ, ಅದನ್ನು ನಿರಂತರವಾಗಿ ನಾವು ಬಿಡದೆ. ವೈಯಕ್ತಿಕ ಬದುಕಿನ ಸಂಘರ್ಷಗಳು ಬಂದಾಗ, ಸಾಧನೆಗೆ ಅಡ್ಡಿಯಾದಾಗ ಮನೋನಿಯಂತ್ರಣ ಮಾಡಿಕೊಳ್ಳೋ ಮಾರ್ಗ ಯಾವುದಿದೆ ಆಧ್ಯಾತ್ಮದಲ್ಲಿ? ಕಷ್ಟ ಇರ್ತದೆ ವೈಯಕ್ತಿಕವಾಗಿ, ನಮಗೊಮ್ಮೆ ನಿರೀಕ್ಷೆ ಮೀರಿ. ಅದು ಪದ್ಮಪತ್ರ ಮಿವಾಂಬಸ ಅನ್ನೋದೊಂದು ಮಾತಿದೆ. ಕೆರೆಯಲ್ಲಿರ್ತಕ್ಕಂಥ ಎಲೆ, ಕಮಲದ ಎಲೆ ಇರ್ಬೋದು, ಕೆಸುವಿನ ಎಲೆ ಇರಬಹುದು. ಆ ಎಲೆ ಪದ್ಮಪತ್ರ ಅಂದರೆ ಕಮಲದ ಎಲೆ ಅಂತ ಇಟ್ಕೊಳ್ಳಿ. ನೀರಿನಲ್ಲೇ ಇರ್ತದೆ. ಆ ಎಲೆಯ ಮೇಲೆ ನೀರು ಬಿದ್ದರೂ ಸಹ ಆ ನೀರನ್ನು ಅದು ಹಿಡ್ಕೊಳ್ಳೋದಿಲ್ಲ. ಮೇಲೆ ಬಿದ್ದ ನೀರನ್ನು ಹಿಡ್ಕೊಳ್ಳೋದಿಲ್ಲ, ನೀರಿನಲ್ಲಿ ಇದ್ದೂ ಸಹ ನೀರನ್ನು ಅಂಟಿಸ್ಕೊಳ್ಳೋದಿಲ್ಲ. ಆ ನಿರ್ಲಿಪ್ತ ಮನಸ್ಸು. ಹಾಗಾಗಿ ನೀರಿನಲ್ಲಿ ಇರತಕ್ಕಂಥ ಎಲೆಯಂತೆ ಪದ್ಮಪತ್ರ ಮಿವಾಂಬಸ, ಆ ರೀತಿಯಲ್ಲಿ ನಮ್ಮ ಬದುಕನ್ನು ರೂಢಿಸ್ಕೊಂಡ್ರೆ ಸಂಸಾರದಲ್ಲಿದ್ದು, ಸಮಸ್ಯೆಗಳ ಸುಳಿಯಲ್ಲಿದ್ದು ಭಗವಂತನನ್ನು ಆರಾಧಿಸಬಹುದು. ಆ ಭಗವಂತ ಆರಾಧನೆ ಇರೋದರಿಂದ ಯಾವುದೇ ಕಷ್ಟಗಳ ಸಂಕೋಲೆಗಳ ಬಂದರೂ ಸಹ ಅದು ಬಹುಶಃ ಆವಿಯಾಗಿ ಹೋಗಿಬಿಡ್ತದೆ. ನಮ್ಗೆ ಇವತ್ತಿಗೂ ಕಷ್ಟಗಳು ಬಂದಿಲ್ಲ ಅಂತಲ್ಲ, ಬಂದಿದೆ, ಬೇಕಷ್ಟು ಬಂದಿದೆ. ಆದರೆ ಎಲ್ಲ ಕಷ್ಟಗಳು ಸಹ ಅದೆಲ್ಲವೂ ಸಹ ಅಷ್ಟೇ ಸುಲಲಿತವಾಗಿ. ವಿವಾದಗಳು ನಿಮ್ಮ ಸುತ್ತಲೂ ಬಂದಾಗ ಬಂದಿದೆ, ವಿವಾದಗಳು ಬಂದಿದೆ, ಅಪವಾದಗಳು ಬಂದಿದೆ, ಆರೋಪಗಳು ಬಂದಿದೆ. ಸಹಜ. ಯಾಕೆಂದರೆ ಸಮಾಜದಲ್ಲಿ ಈಗ ನೀವೇ ಹೇಳಿದಾಗೆ ಇಂಥದ್ದೊಂದು ಕ್ರಾಂತಿಯನ್ನು ನಾವು ಮಾಡೋಕ್ಕೆ ಹೊರಟಾಗ ಅದೆಲ್ಲವೂ ನಿರೀಕ್ಷಿತವೇ, ಯಾವುದೋ ಅನಿರೀಕ್ಷಿತ ಅಲ್ಲ. ಎಷ್ಟೋ ಸಂದರ್ಭದಲ್ಲಿ ಗೊತ್ತಿದ್ದೂ ತುಳಿತಕ್ಕೆ ಒಳಗಾಗಿದ್ದೇವೆ. ಇಂಥವರೇ ನಮಗೆ ತುಳಿತಾ ಇದ್ದಾರೆ ಅಂತ ಗೊತ್ತಿದ್ದೂ ಸಹ ತುಳಿತಕ್ಕೊಳಗಿದೆ. ಆದರೆ ಅದಕ್ಕೆ ಪ್ರತಿಕ್ರಿಯೆ ನಾವು ಮಾಡೋದಿಲ್ಲ. ಭಗವಂತ ನೋಡ್ಕೊಳ್ತಾನ ಅಷ್ಟೇ. ವಿಶ್ವಾಸ ಖಂಡಿತ. ಆ ವಿಶ್ವಾಸ ಇವತ್ತು, ಅಚಲ ವಿಶ್ವಾಸವೇ ನಮ್ಮನ್ನು ಇಷ್ಟು ಸುದೀರ್ಘ ಕಾಲ ಈ ಒಂದು ಪೀಠದಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅಂತಹ ಒಂದು ಅಚಲ ವಿಶ್ವಾಸವೇ ನಮಗೆ ಒಂದು ರೀತಿಯ ಚೇತನಾ ಶಕ್ತಿ ಅಂತ ಹೇಳ್ಬೋದು, ಧೀಶಕ್ತಿ ಅಂತ ಹೇಳ್ಬೋದು. ನಮಗದು ಭಗವಂತ ನೀಡಿದ. ಫಿಸಿಕ್ಸ್ ಅನ್ನೋದು ವಿಜ್ಞಾನ, ಮೆಟಾಫಿಸಿಕ್ಸ್ ಅನ್ನೋದು ಆಧ್ಯಾತ್ಮ. ಹೇಗೆ ವಿಜ್ಞಾನದಲ್ಲಿ ಪವಾಡಗಳು ನಡೀತವೆ, ಮೆಟಾಫಿಸಿಕ್ಸ್ನಲ್ಲೂ ಪವಾಡಗಳು ನಡೀತವೆ. ಖಂಡಿತ. ಆದರೆ ಆ ಪವಾಡಗಳನ್ನು ವಿಜ್ಞಾನ ಹೊರಗಲ್ಲಿಗೆ ಹಚ್ಚಲಿಕ್ಕೆ ನೋಡ್ತದೆ. ವೈಜ್ಞಾನಿಕ ಅಂಶಗಳಿಗೆ ನಾವು ಅದಕ್ಕೆ ಸಾಕ್ಷಿ ಪುರಾವೆ ಕೊಡ್ಬೋದು ಲ್ಯಾಬೊರೇಟರಿಯಲ್ಲಿ. ಹಾಗೆ ಆಧ್ಯಾತ್ಮದಲ್ಲಿ ಹೇಗೆ ನಾವು ಅದನ್ನು ಪ್ರೂವ್ ಮಾಡಲಿಕ್ಕೆ ಸಾಧ್ಯ? ಅನುಭವ. ಅನುಭವ ಅನುಭವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ವಿಜ್ಞಾನ, ಜ್ಞಾನ ವಿಶ್ಲೇಷಣೆಯೇ ವಿಜ್ಞಾನ. ಜ್ಞಾನದ ವಿಶ್ಲೇಷಣೆ ಅದೇ ವಿಜ್ಞಾನ. ನಿಜವಾದ ವಿಜ್ಞಾನಿಗಳು
ಅದನ್ನು ಸವಾಲು ಮಾಡೋದಿಲ್ಲ. ಯಾಕೆಂದರೆ ಅವರು ಆಧ್ಯಾತ್ಮವನ್ನು ಒಪ್ಕೊಳ್ತಾರೆ. ಓ, ನಿಜವಾದ ವಿಜ್ಞಾನಿಗಳು ಆಧ್ಯಾತ್ಮವನ್ನು ಒಪ್ಪಿಕೊಳ್ತಾರೆ. ಇದಕ್ಕೆ ಸಾಕ್ಷಿ ಬಹುಶಃ ನೀವು ಇವತ್ತಿನ ನಾಸಾ ಇರಬಹುದು ಅಥವಾ ಇಸ್ರೋ ಇರಬಹುದು, ಅಲ್ಲಿ ಜ್ಞಾನಿಗಳ ಸಮೂಹವನ್ನು, ಇವತ್ತೇನು ನಾವು ವಿಜ್ಞಾನಿಗಳು ಕೇವಲ ಅಂತರಿಕ್ಷದಲ್ಲೋ ಬಾಹ್ಯಾಕಾಶದಲ್ಲೋ ಸಾಧನೆ ಮಾಡಿದಂಥವ್ರು ಮಾತ್ರ ವಿಜ್ಞಾನಿಗಳು ಅಂತಲ್ಲ. ಗಣಿತಶಾಸ್ತ್ರದಲ್ಲಿ ಅಧ್ಯಯನ ಮಾಡಿದವರು ವಿಜ್ಞಾನಿಗಳಿದ್ದಾರೆ, ಎಲ್ಲ ಭಾಷಾಶಾಸ್ತ್ರದಲ್ಲಿ ಮಾಡಿದಂಥವರು ಇದ್ದಾರೆ. ಅವರವರ ಸ್ಥಾನದಲ್ಲಿ ಜ್ಞಾನವನ್ನು ಹೊಂದಂಥ ಸಮೂಹವನ್ನು ವಿಚಾರ ಮಾಡಿದರೆ ಅವರು ಆಧ್ಯಾತ್ಮವನ್ನು ಒಪ್ಪಿಕೊಂಡೇ ಒಪ್ತಾರೆ. ಜೊತೆಗೆ ಇವತ್ತು ಇಸ್ರೋ, ನಾಸಾದಂಥ ಸಂಸ್ಥೆಗಳಲ್ಲಿ 70-80 ವರ್ಷ ಆದಂಥ ಹಿರಿಯ ವ್ಯಕ್ತಿಗಳು ಸಹ ನಿತ್ಯ ಕನಿಷ್ಠ 1 ಗಂಟೆ ಅವರು ಸಂಸ್ಕೃತ ಅಧ್ಯಯನವನ್ನು, ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡ್ತಾರೆ. ಹಾಗಾಗಿಯೇ ಅವರಿಗೆ ಇಂಥದ್ದೊಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅವರ ಪ್ರಶ್ನೆ ಇದಲ್ಲ, ಇದು ಅವರಿಗೆ ಜಾತಿ ಧರ್ಮ ಇಲ್ಲ, ಯಾವುದೂ ಇಲ್ಲ. ಅವರಿಗೆ ಈ ಪ್ರಶ್ನೆ ಅವ್ರದ್ದು ಅಲ್ಲ. ಯಾರ್ದಿದು? ಈ ಸಂಶಯ ಯಾರಿಗೆ ಹುಟ್ಟಿತು? ಇದು ಚಿಂತಕರು ಅನ್ನುವಂಥವ್ರಿಗೆ ಹುಟ್ಟೋದು. ಹಾಂ, ಅಂದರೆ ಚಿಂತಕರು ವಿಜ್ಞಾನಿಗಳಲ್ಲ. ಅವ್ರು ಆಗಬೇಕಿತ್ತು. ಅವರಾದರೆ ಖಂಡಿತವಾಗಿ ಇದು ಒಂದು ಪಿಡುಗೆ ತೊಡಗಿ ಹೋಗ್ತದೆ. ಚಿಂತಕರು ನಿಜವಾಗಿ ಅವರು ವಿಜ್ಞಾನಿಗಳಾಗಬೇಕು. ಯಾಕೆಂದರೆ ಅವರ ಚಿಂತನೆ ಗುರಿಯನ್ನು ಮುಟ್ಟಬೇಕಾದರೂ ಅವ್ರಿಗೆ ಆಧ್ಯಾತ್ಮಿಕ ಬೇಕು. ಅದನ್ನು ಐನ್ಸ್ಟೈನ್ ಒಪ್ಪಿಕೊಂಡಿದ್ದಾನೆ, ಅವರು ಒಪ್ಕೊಂಡಿದ್ದಾರೆ. ಆದರೆ ಚಿಂತಕರು ಒಪ್ಪಬೇಕಲ್ಲ, ಅದು ಒಪ್ಪಿದಾಗ ಸಾಧ್ಯ. ತಾವು ಆ 25 ವರ್ಷದ ಪೀಠ ಪರಂಪರೆ ಆಧ್ಯಾತ್ಮಿಕ ಸಾಧನೆ ಜೊತೆಗೆ ಮಲೆನಾಡಿನ ಕಾಳಜಿಯನ್ನು ಆರಂಭ ಮಾಡಿಕೊಂಡ್ರಿ. ಆ ಮಲೆನಾಡಿನ ಪರಿಸರ ನಿಮಗೆ ಬೇಕಾದ್ದು ಕೊಟ್ಟಿದೆ, ಹಸಿರು ಕೊಟ್ಟಿದೆ. ಇವತ್ತು ಉತ್ತರ ಕನ್ನಡ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಡು ಹೊಂದಿರುವ ಜಿಲ್ಲೆ. ಆದರೆ ಅಲ್ಲಿ ಅನೇಕ ಬೆಳವಣಿಗೆಗಳು ಆಗದೇ ಇದೆ ಅಂತ ನಿಮಗೆ ಅನ್ನಿಸ್ತಲ್ಲ, ಯಾಕೆ ಅನ್ನಿಸ್ತು? ಖಂಡಿತ ಇದು ಬೇಕಾದ ಸಕಾಲಿಕ ಪ್ರಶ್ನೆ ನಿಮ್ಮದು. ಯಾಕೆಂದರೆ ಉತ್ತರ ಕನ್ನಡ ಉತ್ತರ ಕಾಣದ ಜಿಲ್ಲೆ ಆಗಿದೆ. ಉತ್ತರ ಕನ್ನಡ ನಮ್ಮ ದೇಶಕ್ಕೆ ಏನು ಉತ್ತರ ಕೊಡಲಿಲ್ಲ. ಬಹುಶಃ ನೀವು ಸಾಮಾಜಿಕ ದೃಷ್ಟಿಯಿಂದ, ರಾಜಕೀಯ ದೃಷ್ಟಿಯಿಂದ, ವೈಜ್ಞಾನಿಕ ದೃಷ್ಟಿಯಿಂದ, ಪ್ರಬುದ್ಧತೆ ದೃಷ್ಟಿಯಿಂದ, ಆಡಳಿತ ದೃಷ್ಟಿಯಿಂದ ನಿಮಗೆ ಎಷ್ಟು ದೃಷ್ಟಿಕೋನ ನೀವು ನೋಡಿದರೂ ಸಹ ಉತ್ತರ ಕನ್ನಡದಲ್ಲಿ ಉತ್ತರ ಉಂಟು. ನಮಗೆ ಹೆಮ್ಮೆ ಇದೆ. ಆದರೆ ಖೇದಕರ ಸಂಗತಿ ಅಂದರೆ ಮಲೆನಾಡಿನ ಆ ಸ್ಥಳ ಯಾವ ಅಭಿವೃದ್ಧಿಯನ್ನು ಸಹ ಕಾಣ್ತಾ ಇಲ್ಲ. ಎಲ್ಲಿ ಅಭಿವೃದ್ಧಿ ಕಂಡಿದೆ? ನಮ್ಮ ಕ್ಷೇತ್ರದ ಸಮೀಪದಲ್ಲಿರ್ತಕ್ಕಂಥ ಶರಾವತಿ ಟೇಲರ್ಸ್ ವಿದ್ಯುತ್ ಉತ್ಪಾದನೆ ಆಯಿತು. 2000 ಬಹುಶಃ 2ನೇ ಇಸ್ವಿ, ಒಂದು ಸ್ವಲ್ಪ ಇಸ್ವಿ ಬದಲಾಗಿರ್ಬೋದು, 2002-04ರಲ್ಲಿ ರಾಷ್ಟ್ರಪತಿಯವರಿಂದ ಪ್ರಶಸ್ತಿ ಪಡ್ಕೊಂತು. ಕಾಳಿ ನದಿ ಇದೆ, ಸೂಪಾ ಇದೆ, ಅಘನಾಶಿನಿ ಇದೆ, ಶರಾವತಿ ಇದೆ, ಗಂಗಾವಳಿ ಇದೆ. ಗಂಗಾವಳಿನಂತೂ ಮೊನ್ನೆ ಅಂಕೋಲದಲ್ಲಿ ಆದಂಥ ಘಟನೆ ಎಲ್ಲರಿಗೂ ಸಾಕ್ಷಿ. ಇಂತಹ ಅನೇಕ ನದಿಗಳನ್ನು ಒಳಗೊಂಡಂಥ ಈ ನಮ್ಮ ಉತ್ತರ ಕನ್ನಡ 84% ನಿಮ್ಮ ಶತಪ್ರತ ಹೇಳಬೇಕು ಅಂದರೆ 84% ಅರಣ್ಯ ಪ್ರದೇಶ. ಕರ್ನಾಟಕದಲ್ಲಿ ಅತಿ ಹೆಚ್ಚು. ಜೊತೆಗೆ ಕರ್ನಾಟಕದ ದೊಡ್ಡ ಜಿಲ್ಲೆ, 11 ತಾಲೂಕುಗಳುಳ್ಳಂಥ ಜಿಲ್ಲೆ, 16,40,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಉಳ್ಳಂಥ ಜಿಲ್ಲೆ. ಆದರೆ ಅಭಿವೃದ್ಧಿಯಲ್ಲಿ ಇಡೀ ರಾಜ್ಯದಲ್ಲಿ ಹಿಂದುಳಿದಂಥ ಜಿಲ್ಲೆ, ಭಾಳ ಬುದ್ಧಿವಂತನ ಹೊಂದಿದ ಜಿಲ್ಲೆ. ಅದಕ್ಕೆ ಹೇಳಿ ಎಲ್ಲ ದೃಷ್ಟಿಕೋನ ನೋಡಿದರೂ ಸಹ ಎಲ್ಲ ಕಡೆ ಉತ್ತರ ಕೊಟ್ಟಿದೆ ಅಂತ. ಪ್ರಬುದ್ಧ ರಾಜಕಾರಣಿಗಳು ಕೊಡಲಿಲ್ವಾ? ಪ್ರಬುದ್ಧ ಆಡಳಿತಗಾರರನ್ನು ಕೊಡಲಿಲ್ವಾ? ಪ್ರಬುದ್ಧ ಚಿಂತಕರನ್ನು ಕೊಡಲಿಲ್ವಾ? ಪ್ರಬುದ್ಧ ಜ್ಞಾನಿಗಳನ್ನು ಕೊಡಲಿಲ್ವಾ? ಸಾಧಕರನ್ನು ಕೊಡಲಿಲ್ವಾ? ಸಾಧು ಸಂತರನ್ನು ಕೊಡಲಿಲ್ವಾ? ಎಲ್ಲವನ್ನೂ ಕೊಟ್ಟಿದೆ. ತನ್ನೊಡಲಿಗೆ ಎಲ್ಲವನ್ನು ಇಟ್ಟುಕೊಂಡು ಎಲ್ಲವನ್ನೂ ಕೊಟ್ಟಿದೆ. ಆದರೆ ಒಡವೆ ಇದ್ದು ಬಡವೆ ಆಗಿದೆ. ಕಾರಣ ಇದೆ. ಇಲ್ಲಿ ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಈ 3 ಶಕ್ತಿಗಳಲ್ಲಿ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಅದಿದ್ದಂಥವ್ರು ಕೆಲಸ ಮಾಡ್ತಾ ಇಲ್ಲ, ಮಾಡುವಂಥವರಿಗೆ ಬೇಕಾಗಲಿಲ್ಲ. ಆಡಳಿತಗಾರರಿಗೆ ಅವ್ರ ಕುರ್ಚಿ ಅಷ್ಟೇ ಬೇಕಾಗಿದೆ. ಆಡಳಿತ ಮಾಡುವಂಥವರಿಗೆ ಯಾವ ಪಕ್ಷ ಇರಲಿ, ಇದನ್ನು ಪ್ರಶ್ನೆ ಇಲ್ಲ, ಅವ್ರಿಗೆ ಅವ್ರವ್ರದ್ದೇ ಕುರ್ಚಿ ಬೇಕಾಗಿದೆ. ನಾನು ಬೆಳಿಬೇಕು ಅಷ್ಟೇ ಬೇಕಾಗಿದೆ. ನಾವು ಬೆಳಿಬೇಕು ಅನ್ನೋ ಸಮಷ್ಟಿ ಚಿಂತನೆ ಇಲ್ಲ, ನಮ್ಮ ಪರಿಸರ ಬೆಳಿಬೇಕು ಅನ್ನೋ ಚಿಂತನೆ ಇಲ್ಲ. ಭಗವಂತ ಇವತ್ತು ನಮಗೆ ಅಧಿಕಾರ ಕೊಟ್ಟಿದ್ದಾನೆ, ನನಗೆ ಸಿಕ್ಕಿದಂಥ ಈ ಅಧಿಕಾರವನ್ನು ಈ ಜಿಲ್ಲೆಗೆ ಏನಾದರೂ ಮಾಡಿ ಹೋಗಬೇಕು ಅನ್ನೋಂಥ ಇಚ್ಛಾಶಕ್ತಿ ಇಲ್ಲ.
ಆಡಳಿತ ವರ್ಗದವರು ತೆಗೆದುಕೊಂಡ್ರೆ ಅವರಿಗೆ ಕ್ರಿಯಾಶಕ್ತಿ ಇಲ್ಲ. ಯಾಕೆಂದರೆ ಕೆಲವೊಂದಿಷ್ಟು ಅವರನ್ನು ಕಟ್ಟಾಕ್ತಾರೆ ಆಡಳಿತದಲ್ಲಿರ್ತಕ್ಕಂಥವ್ರು, ಅಥವಾ ಯಾವುದೋ ಒಂದು ವ್ಯಾಮೋಹಕ್ಕೆ ಇವರು ಒಳಗಾಗ್ತಾರೆ. ಅವ್ರಿಗೆ ಕ್ರಿಯೆ ಮಾಡಲಿಕ್ಕೆ ಆಗೋದಿಲ್ಲ. ಅಧಿಕಾರಿಗಳಿಗೆ ಕ್ರಿಯೆ ಮಾಡಲಿಕ್ಕೆ ಆಗೋದಿಲ್ಲ. ಕ್ರಿಯಾಶಕ್ತಿ ಇಲ್ಲ, ಜ್ಞಾನಶಕ್ತಿ, ವಿದ್ಯಾವಂತರಲ್ಲಿ ಅಧಿಕಾರ ಇಲ್ಲ ಇವತ್ತು. ಪ್ರಜ್ಞಾವಂತರಲ್ಲಿ ಹೌದು, ಕೆಲವರಿಗೆ ಪ್ರಜ್ಞೆ ಇದೆ ಆದರೆ ವಿದ್ಯೆ ಇಲ್ಲ. ತಾವು ಮಲೆನಾಡು ಉತ್ಸವವನ್ನು ಉತ್ತರ ಹೆಂಗೆ ಮಾಡಿಕೊಂಡ್ರಿ? ಈ ವಿಚಾರವಾಗಿ 2006ನೇ ಇಸ್ವಿಯಲ್ಲಿ ನಾವು ಈ ಬಗ್ಗೆ ಒಂದು ಚಿಂತನೆಯನ್ನು ಮಾಡಿಕೊಂಡ್ವಿ. ಮೊದಲು ಇಡೀ ಕರ್ನಾಟಕ ರಾಜ್ಯದ ಒಂದು ಚಿತ್ರವನ್ನು ತೆಗೆದುಕೊಂಡು ಮಲೆನಾಡಿನ 9 ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡ್ವಿ. ಆನಂತರ 12 ಜಿಲ್ಲೆಗಳನ್ನು ಸರ್ಕಾರವೇ ಘೋಷಣೆ ಮಾಡೋದ್ರಿಂದ 11 ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡ್ವಿ. ಆ ಸಂದರ್ಭದಲ್ಲಿ ನಮ್ಮ ಚಿಂತನೆಗಳೇನಿತ್ತು ಅಂತಂದರೆ, ಮಲೆನಾಡಿನ ಎಲ್ಲ ಮನಸ್ಸುಗಳನ್ನು ಒಂದು ವೇದಿಕೆಗೆ ತರಬೇಕು. ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಷ್ಟೇ ಅಲ್ಲ, ಆಯಾಯ ಜಿಲ್ಲೆಗೆ ಸಂಬಂಧಪಟ್ಟಂಥ ಅಧ್ಯಯನವನ್ನು ನಡೆಸಬೇಕು. ಅದು ಸಂಬಂಧಪಟ್ಟಂಥ ಅಲ್ಲಿಯ ಸಾಹಿತಿಗಳಿರಬಹುದು, ಕವಿಗಳಿರಬಹುದು, ಇತಿಹಾಸ ಪ್ರಾಜ್ಞರಿರಬಹುದು, ಅವರ ಮುಖಾಂತರದಲ್ಲಿ ಅವರಿಗಿರ್ತಕ್ಕಂಥ ತಿಳುವಳಿಕೆಯನ್ನು ಒಂದು ಬರಹ ರೂಪದಲ್ಲಿ ತರುವಂಥ ಪ್ರಯತ್ನಕ್ಕೆ ನಾವು ಮುಂದಾಗಿದ್ವಿ. ಸಾಕಷ್ಟು ಬರವಣಿಗೆಗಳು ಸಹ ಬಂತು. ಇದು ಒಂದು ಭಾಗ. ಎರಡನೇದಾಗಿ ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ವಿಶೇಷವಾಗಿ ಎಲ್ಲ ರೀತಿಯ ಬಹುಶಃ ಯೋಜನೆಗಳು, ಸರ್ಕಾರದಿಂದ ಏನೇ ಯೋಜನೆ ಆದರೂ ಸಹ ನಮ್ಮ ಉತ್ತರ ಕನ್ನಡಕ್ಕೆ ಬಂದೇ ಇರ್ತದೆ. ಈಗೂ ಸಹ ಹೊಸದೊಂದು ಯೋಜನೆ ಬಂದಿದೆ. ಶರಾವತಿ ನದಿಯ ಈಗಿರ್ತಕ್ಕಂಥ ಡ್ಯಾಮಿನಿಂದ ಕೆಳಭಾಗದಿಂದ ಮತ್ತೆ ಪುನಃ ನೀರನ್ನು ಒಯ್ಯತಕ್ಕಂಥ ಒಂದು ಪ್ರಕ್ರಿಯೆ, ಭೂಮಿಯ ಅಡಿಯಲ್ಲಿ ಅದನ್ನು ಒಯ್ಯತಕ್ಕಂಥ ಪ್ರಕ್ರಿಯೆ ಈಗಾಗಲೇ ಬಹುಶಃ 8,000 ಕೋಟಿ ಬಜೆಟ್ನಿಂದ ಆ ಕಾರ್ಯ ಆರಂಭ ಆಗೋಗಿದೆ. ಅವರ ಪರಿಸರಕ್ಕೆ ನಾಶ ಇಲ್ಲ ಅನ್ನೋ ದೃಷ್ಟಿಯಿಂದ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗೌರ್ಮೆಂಟಿನ ಕಾರ್ಯಕ್ಕೆ ಯಾರು ಎಷ್ಟೇ ಹೋರಾಟ ಮಾಡಿದರೂ ಸಹ ಹೋರಾಟಕ್ಕೆ ಸೀಮಿತವಾಗಿರ್ತದೆ. ಆದರೂ ಸಹ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಆಗಬೇಕು ಅಂತಂದರೆ ಹೋರಾಟ ಒಂದೇ ಆಗೋದು. ಬಹುಶಃ ಎಲ್ಲ ಹೋರಾಟಗಾರರಿಗೆ ನೋವು ಇರೋದು ಅದಕ್ಕೆ. ಯಾಕಂದರೆ ಅದಕ್ಕೆ ಫಲಶ್ರುತಿ ಇಲ್ಲ. ಆ ಕಾರಣಕ್ಕಾಗಿ ಇದೆಲ್ಲ ದೃಷ್ಟಿಕೋನ ಇಟ್ಟುಕೊಂಡು ನಮ್ಮ ಈ ಮಲೆನಾಡು ಜಿಲ್ಲೆಗಳನ್ನು ಕೇವಲ ರಾಜ್ಯ ಅಲ್ಲ, ದೇಶ ಮಟ್ಟ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಇದು ಗುರುತಿಸಲ್ಪಡಬೇಕು ಅನ್ನುವ ಉದ್ದೇಶ. ನಮ್ಮ ಕಾರವಾರದಿಂದ ಅದರನ್ನು ತೆಗೆದುಕೊಂಡು ಹೋಗ್ತಾ ಇದ್ದರು. ತಗೊಂಡು ಎಲ್ಲಿ ಹೋಗ್ತಾರೆ? ವಿದೇಶಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಜಪಾನ್ನಂಥ ದೇಶಗಳಲ್ಲಿ ಸಮುದ್ರದ ಎಡೆಯಲ್ಲಿ ಹಾಕ್ತಾರೆ. ಯಾಕೆಂದರೆ ಅವರಿಗೆ ಭವಿಷ್ಯದ ಚಿಂತೆ ಇದೆ. ಆ ದೇಶವನ್ನು ರಕ್ಷಣೆ ಮಾಡೋ ಚಿಂತೆ ಇದೆ ಅವರಿಗೆ. ನಮ್ಮ ಮಲೆನಾಡಿನ ಪ್ರದೇಶದಲ್ಲಿ ಏನೇ ವ್ಯತಿರಿಕ್ತ ಆದರೂ ಸಹ ಅಲ್ಲಿ ಅವರಿಗೆ ಎಫೆಕ್ಟ್ ಆಗ್ತದೆ. ಆ ಕಾರಣಕ್ಕಾಗಿ ಆ ದೇಶವನ್ನು ಅವರು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವರು ಪ್ರಾಜ್ಞರೋ, ಪ್ರಬುದ್ಧರೋ, ಜ್ಞಾನಿಗಳು ಏನೂ ಬೇಕಾದ್ರೆ ತಿಳ್ಕೊಳ್ಳಿ, ಅವರು ಆ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಜನ ದುಡ್ಡಿಗೆ ನಮ್ಮ ಭೂಮಿಯನ್ನು, ನಮ್ಮ ಇಲ್ಲಿಯ ನೆಲವನ್ನು ಮಾರ್ಕೊಳ್ತಾ ಇದ್ದಾರೆ. ನಿಮ್ಮ ಸಂಪತ್ತನ್ನು ಕೊಳ್ಳೆ ಹೊಡಿತಾ ಇದ್ದಾರೆ. ಇದು ನಡೀತಾ ಇರತಕ್ಕಂಥದ್ದು. ಇದೊಂದು ವಿಷಾದ ಸಂಗತಿ. ಇನ್ನು ಶಿಕ್ಷಣ ವಿಚಾರಕ್ಕೆ ಬಂದರೆ, ಇದೊಂದು ಉದ್ಯಮ ಆಯಿತು. ಶಿಕ್ಷಣ ವಿಚಾರಕ್ಕೆ ಬಂದರೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಒಂದು ವಿಶ್ವವಿದ್ಯಾಲಯ ಇಲ್ಲ. ಬಹುಶಃ ಜಿಲ್ಲೆಗೆ ಒಂದಂತೂ ಸಾಧಾರಣ ಎಲ್ಲ ಭಾಗದಲ್ಲೂ ಇದೆ. ಎಲ್ಲ ಕಡೆ ಪ್ರಾರಂಭ, 1, 2 ಇದ್ದದ್ದು, 3 ಇದ್ದದ್ದು ಇದೆ. ಆದರೆ ನಮ್ಮ ದೌರ್ಭಾಗ್ಯ, ನಮ್ಮ ಜಿಲ್ಲೆಯಲ್ಲಿ ಒಂದು ವಿಶ್ವವಿದ್ಯಾಲಯ ಇಲ್ಲ. ಕಾರಣ ಏನಂತಂದರೆ, ಒಂದು ವಿಶ್ವವಿದ್ಯಾಲಯ ಆಗಬೇಕು ಅಂತಾದರೆ ಕನಿಷ್ಠ 50 ಎಕರೆ ಜಾಗ ಇರಬೇಕು. 50 ಎಕರೆ, 1 ಎಕರೆ ಕಡಿಮೆ ಇದ್ದರೂ ಆಗೋದಿಲ್ಲ. ಈಗ ಕೆಲವೊಂದಿಷ್ಟು ನಿಯಮಗಳು ಈಗ ಬಹುಶಃ ಬದಲಾವಣೆ ಆಗಿರಬಹುದು. ಆ ಒಂದು ಕಾಲದಲ್ಲಿ ಚಿಂತನೆ ನಡೆದಾಗ ಇದೆಲ್ಲವೂ ಸಹ ಅನುಭವಕ್ಕೆ ಬಂದಂಥದ್ದು. ಹಾಗೆ ಆಯಿತು ಅಂತಾದರೆ, ಅಂತಹ ನಿಯಮಗಳಿರೋದ್ರಿಂದ ನಮ್ಮಲ್ಲಿ ತುಂಡು ಭೂಮಿ 1 ಎಕರೆ ಇದೆ ಅಂತಾದರೆ ಅದರಲ್ಲಿ 10 ಜನ ಯಜಮಾನರು ಇರ್ತಾರೆ. ಎಲ್ಲರೂ ಸಹ ಗುಂಟೆಗೆ, ಆಣೆಗೆ ಅಧಿಪತಿಗಳಾಗಿರ್ತಾರೆ. ಹಾಗಿದ್ದಾಗ ನೀವು ದೊಡ್ಡ ಜಾಗವನ್ನು ಗುರುತಿಸುವ ವ್ಯವಸ್ಥೆ ಹೇಗೆ ಸಾಧ್ಯವೇ ಇಲ್ಲ. ಇದರಲ್ಲಿ ಬಹುಶಃ ನಿಯಮಗಳ ಸಡಿಲಿಕೆ ಆಗಲಿಲ್ಲ.